ಹಾಯ್ ಹಲೋ ಹೇಗಿದ್ದೀರಾ? ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಗಾಡಿ ಹೋಗ್ತಿರೋದನ್ನ ಟ್ರ್ಯಾಕ್ಟ್ರಲ್ಲಿ ಹೋಗ್ತಿರೋದನ್ನ ತೋರಿಸ್ತಿದ್ದಾರೆ ಅನ್ಕೊಂಬಿಡಿ. ಇದು ನಮ್ಮ ಹಳ್ಳಿ ಕಡೆ ಚಿತ್ರದುರ್ಗ ಪ್ರಸಿದ್ಧ ನಾಯಕನಹಟ್ಟಿ ಶ್ರೀ ಗುರು ಸ್ವಾಮಿಯ ರಥೋತ್ಸವ ನಡೀತಂತಹ ವಿಡಿಯೋ ಇದು. ಕೊನೆವರೆಗೂ ನೋಡಿ. ಯಾರೆಲ್ಲ ಮೊದಲು ಬಾರಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ. ನೋಡಿ ಯಾವ ಥರ ಇತ್ತು ವಿಡಿಯೋ ಅಂತ ನೋಡ್ಕೊಂಬನ್ನಿ. ಈಗ ರಥೋತ್ಸವಕ್ಕೂ ಮುನ್ನ ಪೊಲೀಸರಿಂದ ಪರೇಡ್ ಅಂದರೆ ರಥ ತೇರಿಗೆ ಎರಡು ಕಡೆಯಿಂದನೂ ಪೊಲೀಸರ ಕಡೆಯಿಂದ ಪ್ರೊಟೆಕ್ಷನ್ ಇರುತ್ತೆ. ಇಲ್ಲಾಂದರೆ ಇಷ್ಟೊಂದು ದೊಡ್ಡ ರಥ ಜನನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅನಾಹುತಗಳಾಗಬಾರ್ದು ಅಂತೇಳಿ. ಒಳಮಠ ದೇವಸ್ಥಾನದಿಂದ ಈಗ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಆಗಮನ ಆಗಿದೆ. ಎಲ್ಲ ತಯಾರಿ ಆದಮೇಲೆ ಈಗ ಸ್ವಾಮಿ ಪೂಜಾರಿ ಅವರು ದೇವಸ್ಥಾನದಿಂದ ಬಂದಂಥ ಮೂರ್ತಿಯನ್ನು ತೇರುವಿಗೆ ಏರಿಸ್ತಾ ಇದ್ದಾರೆ. ಏರಿಸ್ಬಿಟ್ಟು ಈಗ ಅಲಂಕಾರ ಮಾಡ್ಕೊಳ್ತಾರೆ. ಅಲಂಕಾರ ಮಾಡ್ತಾ ಇರ್ತಾರೆ. ಈಗ ನೆಕ್ಸ್ಟು ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆ ಶುರುವಾಗುತ್ತೆ. ಚಿತ್ರದುರ್ಗ ಜಿಲ್ಲೆಯ ಡಿಸಿಗಳು ಹಾಗೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಿ ಸುಧಾಕರ್, ಸಂಸದರಾದಂತಹ ಗೋವಿಂದ ಕಾರಜೋಳ ಅವರು, ಚಳ್ಳಕೆರೆ ಭಾಗದ MLA ರಘುಮೂರ್ತಿ ಸರ್ ಹಾಗೆ ಕರ್ನಾಟಕ ಧರ್ಮದತ್ತಿ ಇಲಾಖೆಯ ಅಧಿಕಾರಿಗಳು. ಆರಂಭಿಕ ಮೊತ್ತ 1 ಕೋಟಿ ರೂಪಾಯಿಂದ ಶುರುವಾಗಿ ಕೊನೆಗೆ 32 ಲಕ್ಷಕ್ಕೆ ಶ್ರೀನಾಥ್ ಅವರಿಗೆ ಮುಕ್ತಿ ಬಾವುಟ ಈ ವರ್ಷದ ಅವರ ಪಾಲಾಯಿತು. ಹಾಗೆ ಎಲ್ಲರೂ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇದ್ದಾರೆ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ತೇರುವಿನ ದೊಡ್ಡ ರಥೋತ್ಸವ ಜರುಗ್ತಾ ಇದೆ. ನೋಡಿ, ಲಕ್ಷಾಂತರ ಜನರ ಅಭಿಮಾನಿಗಳು ಭಕ್ತಾದಿಗಳು ಇದ್ದಾರೆ. ನೋಡಿ, ಈಗ ಶುರು ಆಯಿತು. ನೋಡಿ, ಮುಂದೆ ಕೊನೆವರೆಗೂ ನೋಡ್ಕೊಂಡು ಹೋಗಿ. ಧನ್ಯವಾದ. ಲಕ್ಷಾಂತರ ಭಕ್ತಾದಿಗಳು ಅವರವರ ಕೋರಿಕೆ ಮೇರೆಗೆ ಸೂರು ಬೆಲ್ಲ, ಬಾಳೆಹಣ್ಣು, ಭದ್ರೆ ನೀರು ಆದಷ್ಟು ಬೇಗ ಹರಿಲಿ ಅಂತ ಬೇಡ್ಕೊಳ್ತಾ ಎಲ್ಲರೂ ಬಾಳೆಹಣ್ಣು, ಸೂರು ಬೆಲ್ಲ ತೂರ್ತಾ ಇದ್ದಾರೆ. ಅವ್ರ ಭಕ್ತಿಗೆ ಎಲ್ಲರೂ ತಿಪ್ಪೇಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಂಡರು. ನೋಡಿ, ಹಾಗೆ ತೇರು ಬೀದಿಯಿಂದ ಸಾಗ್ತಾ ಇದೆ. ಸೂರ್ಯನ ಕಿರಣ ಸಹ ಸಾಕ್ಷಿ ಆಯಿತು, ಸ್ವಾಮಿಗೆ ಸ್ಪರ್ಶ ಆಗಿದೆ. ನೋಡಿ, ಬಿಲ್ಡಿಂಗ್ ಸುತ್ತಲೂ ಎರಡು ಕಡೆಯಿಂದಲೂ ಜನನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಫುಲ್ ವಿಡಿಯೋ ನೋಡಿ. ಧನ್ಯವಾದ. ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ. ಇಷ್ಟ ಆದರೆ ನಿಮಗೆ ಕಾಮೆಂಟ್ ಮಾಡಿ, ಇಷ್ಟ ಆದಂತಹ ಕಮೆಂಟ್. ಯಾರೆಲ್ಲ ಹಟ್ಟಿ ತಿಪ್ಪೇಶನ ಜಾತ್ರೆಗೆ ಬಂದಿದ್ದೀರಿ, ಕೆಲವರು ತುಂಬ ವರ್ಷಗಳಾದ್ಮೇಲೆ ಬಂದಿರ್ತಾರೆ. ಯಾರಿಗೆಲ್ಲ ಸ್ವಾಮಿ ಮಹಿಮೆ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ. ಭಕ್ತರ ಮೇಲೆ ಜಾಗೃತೆಯನ್ನು ವಹಿಸಿಕೊಂಡು ನಿಮ್ಮ ಪರ್ಸ್ಗಳ ಮೇಲೆ, ಮೊಬೈಲ್ಗಳ ಮೇಲೆ ಮತ್ತು ಜೇಬುಗಳ ಮೇಲೆ ಎಚ್ಚರಿಕೆಯನ್ನು ವಹಿಸಿಕೊಂಡು ರಥೋತ್ಸವದ ಕಾರ್ಯಕ್ರಮವನ್ನು ಮತ್ತು ದೇವರ ದರ್ಶನ ಪಡೆಯತಕ್ಕದ್ದು. ದೇವರ ದರ್ಶನ ಪಡೆಯುವಂತಹ ಒಳಮಠ ಹಾಗೂ ಹೊರಮಠದ ಎಲ್ಲ ಭಕ್ತಾದಿಗಳು ಯಾವುದೇ ವ್ಯಕ್ತಿಗಳ ಮೇಲೆ ನಿಗಾ ಅಯ್ಯೋ ಸತ್ತಗುರು. ವಾಲ್ಮೀಕಿ ಸರ್ಕಲಿಂದ ಪಾದಘಟ್ಟ ಸರ್ಕಲ್ಗೆ ನೋಡ್ತಾ ಇದೆ ಎಷ್ಟೊಂದು
ಯಾವುದೇ ತೊಂದರೆಯಾಗಬಾರದು. ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಬಂದಂತಹ ಮಕ್ಕಳುಗಳ ಮೇಲೆ ಎಚ್ಚರಿಕೆಯನ್ನು ವಹಿಸಿಕೊಂಡು ದೇವರ ದರ್ಶನ ಪಡೆಯತಕ್ಕದ್ದು. ಒಳಮಠದಲ್ಲಿ ಹೊರಮಠದಲ್ಲಿ ದೇವರ ದರ್ಶನ ಪಡೆಯುವಂತಹ ಭಕ್ತರು ಯಾವುದೇ ರೀತಿಯಲ್ಲಿ ದರ್ಶನ ಮಾಡುವ ಭಕ್ತರು ನಿಧಾನವಾಗಿ ಯಾವುದೇ ನೂಕುನುಗ್ಗಲು ಮಾಡಿಕೊಳ್ಳದೆ ನಿಮ್ಮ ಅಕ್ಕಪಕ್ಕದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಿಕೊಂಡು ದೇವರ ದರ್ಶನ ಪಡೆಯತಕ್ಕದ್ದು. ಮೊಬೈಲ್ಗಳಲ್ಲಿ ಸರಗಳಲ್ಲಿ ಮಕ್ಕಳುಗಳನ್ನು ಇರುತ್ತಾರೆ. ಆದ್ದರಿಂದ ಎಲ್ಲ ಭಕ್ತರು ಇಷ್ಟೇ ಸಾಕು. ಮಕ್ಕಳು